ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಪೋಷಿತ ಉಗ್ರರು ಹಿಂದೂಗಳನ್ನು ಹುಡುಕಿ ಕೊಂದ ಆ ದಿನ ಭಾರತೀಯರ ಎದೆಯಲ್ಲಿ ಮಾಸಲಾಗದ ಗಾಯ ಮಾಡಿದ್ದರು. ಅದರ ಪ್ರತೀಕಾರ ತೆಗೆದುಕೊಂಡೇ ಸಿದ್ಧ ಎಂದಿದ್ದ ಮೋದಿಜಿ ಪಹಲ್ಗಾಮ್ ದುರಂತ ನಡೆದ 15 ದಿನಗಳ ಅಂತರದಲ್ಲಿ ಪಾಕಿಸ್ತಾನದ 9 ಜಾಗಗಳಲ್ಲಿದ್ದ ಉಗ್ರರ ಅಡಗು ತಾಣಗಳನ್ನು ಉಡಿಸ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಟ್ಟಿದ್ದಾರೆ. ಭಾರತ ಮಾಡಿದ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ಹೇಗಿತ್ತು? ದಾಳಿಗೆ ಭಾರತ ಯಾವೆಲ್ಲ ರೀತಿ ತಯಾರಿ ನಡೆಸಿತ್ತು? ಪಹಲ್ಗಾಮ್ ದಾಳಿಯಲ್ಲಿ ತಮ್ಮ ಕುಂಕುಮ ಸೌಭಾಗ್ಯ ಕಳೆದುಕೊಂಡ ಭಾರತದ ವೀರ ವನಿತೆಯರಿಗೆ ನಮ್ಮ ಭಾರತೀಯ ಸೇನೆ ನೀಡಿದ ನ್ಯಾಯ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ. ನಮ್ಮ RJ ಸ್ಟುಡಿಯೋಗೆ ಸ್ವಾಗತ. ನಾನು ರಮೇಶ್ ಜೀರಗಾರ್. ಭಾರತದ ಏಳಿಗೆಯನ್ನು ಸಹಿಸೋಕೆ ಆಗದೇ ಇರೋ ಪಾಪಿ ಪಾಕಿಸ್ತಾನ ಭಾರತವನ್ನ ತನ್ನ ಸೇನೆಯ ಬಲದಿಂದ ಎದುರಿಸೋಕೆ ಆಗದೆ ತಾನು ಸಾಕಿರೋ ಉಗ್ರರನ್ನ ನಮ್ಮ ಮೇಲೆ ಚೂ ಬಿಡುತ್ತಲೇ ಬಂದಿದೆ. ಇದಕ್ಕೆ 2 ವಾರಗಳ ಹಿಂದೆ ನಡೆದಿರೋ ಪಹಲ್ಗಾಮ್ ಉಗ್ರ ದಾಳಿ ಕೂಡ ಹೊರತಾಗಿಲ್ಲ. ಇಷ್ಟು ದಿನ ಸೇನೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತಿದ್ದ ಉಗ್ರರು ಈ ಬಾರಿ ಕಾಶ್ಮೀರದ ಸೊಬಗನ್ನ ಸವಿಯೋಕೆ ಹೋಗಿದ್ದ ಪ್ರವಾಸಿಗರ ಮೇಲೆಯೇ ದಾಳಿ ಮಾಡಿದ್ದಾರೆ. ಅದರಲ್ಲೂ ಹಿಂದೂ ಪುರುಷರನ್ನ ಹುಡುಕಿ ಗುಂಡಿಟ್ಟು ಕೊಂದಿದ್ದಾರೆ. ಅಲ್ಲಿದ್ದ ಮಹಿಳೆಯರು, ನಮ್ಮ ಗಂಡಂದಿರನ್ನ ಕೊಂದಿದ್ದೀರಾ, ನಮ್ಮನ್ನೂ ಕೊಂದು ಬಿಡಿ ಅಂದಾಗ, ನಿಮ್ಮನ್ನ ಕೊಲ್ಲೋದಿಲ್ಲ, ನೀವು ಹೋಗಿ ಆ ಮೋದಿಗೆ ಹೇಳಿ ಎಂದಿದ್ದಾರೆ. ಆದರೆ ಈ ಉಗ್ರ ದಾಳಿಗೆ ಪ್ರತೀಕಾರ ಹೇಳಿಯೇ ಸಿದ್ಧ ಅಂದಿದ್ದ ಮೋದಿ ನೇತೃತ್ವದ ಭಾರತ ಸರ್ಕಾರ ಈಗ ಆಪರೇಷನ್ ಸಿಂಧೂರ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ. ಮೇ 7ರ ರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರವನ್ನು ಕೈಗೊಂಡಿತು. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿದ್ದ 9 ಭಯೋತ್ಪಾದಕರ ಅಡಗುತಾಣಗಳನ್ನು ಕ್ಷಿಪಣಿಗಳಿಂದ ಭಸ್ಮಗೊಳಿಸಿತು. ಈ ಅಡಗುತಾಣಗಳು ಲಷ್ಕರ್-ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್ ಮತ್ತು ಜೈಷ್ ಮೊಹಮ್ಮದ್ ಸಂಘಟನೆಗಳ ಕೇಂದ್ರಗಳಾಗಿದ್ದವು. ಈ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡುವ ಮೂಲಕ ಭಾರತ 2001ರ ಸಂಸತ್ ದಾಳಿ, 2019ರ ಪುಲ್ವಾಮಾ ದಾಳಿ ಮತ್ತು ಈಗಿನ ಪಹಲ್ಗಾಮ್ ದಾಳಿಗಳಿಗೆ ಪ್ರತೀಕಾರ ಹೇಳಿದೆ. ಈ ಪ್ರತೀಕಾರದ ಕಾರ್ಯಾಚರಣೆಗೆ ಭಾರತ ಆಪರೇಷನ್ ಸಿಂಧೂರ ಅನ್ನೋ ಹೆಸರಿಟ್ಟಿದೆ. ಇಲ್ಲಿ ಸಿಂಧೂರ ಅನ್ನೋ ಪದವನ್ನು ಹಾಗೆ ಸುಮ್ಮನೆ ಬಳಸಿಲ್ಲ. ಭಾರತದ ಸಂಸ್ಕೃತಿಯಲ್ಲಿ ಸಿಂಧೂರವು ಮಹಿಳೆಯರ ಸೌಭಾಗ್ಯ, ಗೌರವ, ಆತ್ಮಸ್ಥೈರ್ಯ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಆದರೆ ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರು ಹಿಂದೂ ಮಹಿಳೆಯರ ಸಿಂಧೂರವನ್ನು ಕಸಿದು ಅವರನ್ನು ವಿಧವೆಯರನ್ನಾಗಿಸಿದ್ದರು. ಈ ಕಾರ್ಯಾಚರಣೆ ಆ ವಿಧವೆಯರ ನೋವಿಗೆ, ಅವರ ಮಕ್ಕಳ ಕಣ್ಣೀರಿಗೆ ನಮ್ಮ ಭಾರತೀಯ ಸೇನೆ ನೀಡಿದ ನಿಜವಾದ ಶ್ರದ್ಧಾಂಜಲಿಯಾಗಿದೆ. ಈ ಕಾರ್ಯಾಚರಣೆಯು ಭಯೋತ್ಪಾದನೆಯ ವಿರುದ್ಧದ ಭಾರತದ ಅಚಲ ನಿಲುವನ್ನ ಮತ್ತು ನಮ್ಮ ಸಂಸ್ಕೃತಿಯ ಮೇಲೆ ನಮಗೆ ಇರುವ ಸಂವೇದನೆಯನ್ನ ಜಗಜ್ಜಾಹೀರಗೊಳಿಸಿದೆ. ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಯಾದ ನಂತರ ಭಾರತ ಪ್ರತೀಕಾರದ ಮಾತಾಡಿತ್ತು. ಗಡಿಯಲ್ಲಿ ಸೇನೆಯನ್ನ ಹೆಚ್ಚಾಗಿ ನಿಯೋಜಿಸಿತ್ತು. ಸಿಂಧೂ ನದಿ ಟ್ರೀಟಿಯನ್ನ ರದ್ದುಗೊಳಿಸಿತ್ತು. ಪಾಕಿಸ್ತಾನದ ರಾಜತಾಂತ್ರಿಕರನ್ನ ಹೊರದಬ್ಬಿತ್ತು. 3 ವಿಭಾಗಗಳ ಸೇನಾಧಿಕಾರಿಗಳ ಜೊತೆ ಒಂದಾದ ಮೇಲೊಂದರಂತೆ ಸಭೆ ನಡೆಸಿತ್ತು. ದೇಶದ 244 ಕಡೆ ಮಾಕ್ ಡ್ರಿಲ್ ನಡೆಸಲು ಆದೇಶ ನೀಡಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದ ಪಾಕಿಸ್ತಾನ ಭಾರತ ನಮ್ಮ ಮೇಲೆ ಗಡಿಯಲ್ಲಿ ದಾಳಿ ಮಾಡಬಹುದು ಅಂತ ಕಾಯ್ತಾ ಕುಳಿತಿತ್ತು. ಆದರೆ ಪಾಪಿ ಪಾಕಿಸ್ತಾನಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ನಮ್ಮ ಸೇನೆ ರಾತ್ರೋರಾತ್ರಿ ಪಾಕಿಸ್ತಾನದ 9 ಜಾಗಗಳ ಮೇಲೆ ನಿಖರವಾಗಿ ದಾಳಿ ಮಾಡಿತ್ತು. ಬಲಿಷ್ಠ ರಫೇಲ್, ಸುಖೋಯ್ 30, ತೇಜಸ್ ಯುದ್ಧ ವಿಮಾನಗಳು, ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನು ಬಳಸಿ ಕೇವಲ 25 ನಿಮಿಷದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿತ್ತು. ರಾ ಮತ್ತು ಮಿಲಿಟರಿ ಸರ್ವೆಲೆನ್ಸ್ನಿಂದ ದೊರೆತ ನಿಖರ ಗುಪ್ತಚರ ಮಾಹಿತಿಯ ಸಹಾಯದಿಂದ ಇಂದು ಭಾರತ ಪಾಕಿಸ್ತಾನದ ಬಿಲದಲ್ಲಿ ಅಡಗಿದ್ದ ಉಗ್ರ ಇಲಿಗಳನ್ನು ಹೊಸಕಿ ಹಾಕಿದೆ. ಭಾರತದ ನಾರಿಯರ ಸಿಂಧೂರವನ್ನು ಅಳಿಸುವ ಮೂಲಕ ಅಪಮಾನಿಸಿದ್ದ ಪಾಕಿ ಭಯೋತ್ಪಾದಕರನ್ನು ಹೊಡೆದುರುಳಿಸಿದೆ. ಈ ಕಾರ್ಯಾಚರಣೆಯ ವಿವರಗಳನ್ನು ಮಹಿಳಾ ಸೈನಿಕರಿಂದಲೇ ಜಗತ್ತಿಗೆ ತಿಳಿಸುವ ಮೂಲಕ ಸ್ತ್ರೀ ಶಕ್ತಿಯನ್ನು ಭಾರತ ಎತ್ತಿ ಹಿಡಿದಿದೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಯಾವುದೇ ಮಿಲಿಟರಿ ಜಾಗಗಳನ್ನು ಗುರಿಯಾಗಿಸಿಲ್ಲ. ಕೇವಲ ಉಗ್ರ ನೆಲೆಗಳನ್ನು ಗುರಿ ಮಾಡಲಾಗಿದೆ ಅಂತ ಕರ್ನಲ್ ಸೋಫಿಯಾ ಖುರೇಶಿ ಹೇಳಿದರೆ, ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮಾತನಾಡಿ, ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಬಲಿಪಶುಗಳು ಮತ್ತು ಅವರ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಭಾರತ ಸಶಸ್ತ್ರ ಪಡೆಗಳು ಈ ಕಾರ್ಯಾಚರಣೆ ಮಾಡಿವೆ ಅಂತ ಹೇಳಿದ್ದಾರೆ. ಆದರೆ ಪಾಪಿ ಪಾಕಿಸ್ತಾನ ಈಗ ಜಗತ್ತಿನ ಮುಂದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದೆ.
ಜಗತ್ತಿನ ಮುಂದೆ ಮೊಸಳೆ ಕಣ್ಣೀರು ಹಾಕ್ತಿದೆ. ಭಾರತ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. 24 ಗಂಟೆಗಳಲ್ಲಿ ಉತ್ತರ ನೀಡ್ತೀವಿ ಅಂತ ಪಾಕಿಸ್ತಾನ ಬಾಯ್ ಬಡ್ಕೊಂತಿದೆ. ಅದೇನೇ ಮಾಡಿದ್ರೂ ಪಾಕಿಸ್ತಾನ ಭಯೋತ್ಪಾದಕರನ್ನ ಸಾಕ್ತಾ ಇದೆ ಅನ್ನೋ ವಿಚಾರ ಇಡೀ ಜಗತ್ತಿಗೆ ತಿಳಿದಿದೆ. ಒಂದು ವೇಳೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋಕೆ ಮುಂದಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಈ ಆಪರೇಷನ್ ಸಿಂಧೂರ ಕೇವಲ ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಆಪರೇಷನ್ ಸಿಂಧೂರ ಕೇವಲ ಸೈನಿಕ ಗೆಲುವಲ್ಲ, ಭಾರತೀಯರ ಗೌರವ, ಮಹಿಳೆಯರ ಸಿಂಧೂರ ಮತ್ತು ನಮ್ಮ ಸಂಸ್ಕೃತಿಯ ಗೆಲುವು. ಜಾಗತಿಕ ಭಯೋತ್ಪಾದನೆಯ ವಿರುದ್ಧ ಭಾರತದ ದೃಢ ಸಂಕಲ್ಪಕ್ಕೆ ಕೈಗನ್ನಡಿ ಮತ್ತು ಭಯೋತ್ಪಾದಕರ ಆಶ್ರಯ ತಾಣವಾಗಿರುವ ಪಾಕಿಸ್ತಾನಕ್ಕೆ ಕೊನೆಯ ಎಚ್ಚರಿಕೆಯ ಗಂಟೆ. ಭಾರತ ಈ ಕಾರ್ಯಾಚರಣೆಯ ಮೂಲಕ ತನ್ನ ನಿಲುವನ್ನು ಜಗತ್ತಿಗೆ ಸ್ಪಷ್ಟಪಡಿಸಿದೆ. ಇಷ್ಟಕ್ಕೆ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಪಾಕಿಸ್ತಾನ ಸರಿದಾರಿಗೆ ಬಂದರೆ ಒಳ್ಳೆಯದು, ಇಲ್ಲ ಪರಿಣಾಮ ಇನ್ನೂ ಭೀಕರವಾಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಾರ್ಯಾಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ರೋಚಕ ವಿಡಿಯೋಗಳಿಗಾಗಿ ನಮ್ಮ RJ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್.